ಸ್ವಾಗತ. ಹಾಸನ ಗಣೇಶೋತ್ಸವ ಮೆರವಣಿಗೆಯಲ್ಲಿ ನಡೆದ ಘೋರ ದುರಂತ ಇನ್ನೂ ಕೂಡ ಕಣ್ಣಿಗೆ ಕಟ್ಟುವಂತಿದೆ. ಸರ್ಕಾರ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿ ಸುಮ್ಮನಾದರೆ ಈತ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಸ್ಥರಿಗೆ ಎಚ್.ಡಿ. ದೇವೇಗೌಡರು ಆಸರೆಯಾಗಿದ್ದಾರೆ. ಆದರೆ ಮಣ್ಣಿನ ಮಗ ಎಚ್.ಡಿ. ದೇವೇಗೌಡರು ಕುಟುಂಬಸ್ಥರ ಬೆನ್ನಿಗೆ ನಿಂತಿದ್ದಾರೆ. ಗಣೇಶೋತ್ಸವ ದುರಂತ, ಮೃತರ ಕುಟುಂಬಕ್ಕೆ ಗೌಡ್ರ ಆಸರೆ. ಗೋಕುಲ್ ತಂಗಿಯನ್ನ ಓದಿಸುವ ಭರವಸೆ ನೀಡಿದ ಎಚ್.ಡಿ. ಹಾಸನದ ಮೊಸಳೆ ಹೊಸಳ್ಳಿ ಗಣಪತಿ ಮೆರವಣಿಗೆ ವೇಳೆ ಟ್ರಕ್ ಹರಿದು 10 ಮಂದಿ ಜೀವ ಕಳೆದುಕೊಂಡಿದ್ದಾರೆ ಎಂದು ಸಂತ್ರಸ್ತ ಕುಟುಂಬವನ್ನ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಭೇಟಿಯಾದರು. ದುರಂತ ಸ್ಥಳಕ್ಕೆ ಭೇಟಿ ನೀಡಿದ ದೇವೇಗೌಡರು ಹಾಸನ ತಾಲೂಕಿನ ಮೊಸಳೆ ಹೊಸಹಳ್ಳಿಯ ದುರಂತ ಸ್ಥಳಕ್ಕೆ ದೇವೇಗೌಡರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಧನಾಯಕನಹಳ್ಳಿ ಮೃತ ಯುವಕ ಈಶ್ವರ್ ಹಾಗೂ ಮುತ್ತಿಗೆ ಹಿರಿಹಳ್ಳಿ ಗೋಕುಲ್ ಪೋಷಕರನ್ನ ಇಳಿ ವಯಸ್ಸಿನಲ್ಲೂ ದೇವೇಗೌಡರು ಭೇಟಿ ಮಾಡಿದ್ದಾರೆ. ಈ ವೇಳೆ ಅಳಲು ತೋಡಿಕೊಂಡ ಪೋಷಕರು ಗೋಕುಲ್ ತಾಯಿಗೆ ದೇವೇಗೌಡರು ಸಾಂತ್ವನ ಹೇಳಿದ್ರು. ಗೋಕುಲ್ ತಂಗಿಯನ್ನ ಓದಿಸುವ ಸಂಪೂರ್ಣ ಜವಾಬ್ದಾರಿ ನಮಗೆ ಬಿಡಿ, ಅವಳು ಎಷ್ಟು ಓದುತ್ತಾಳೋ ಅದರ ಜವಾಬ್ದಾರಿ ನಮ್ಮದು ಎಂದು ಅಭಯ ನೀಡಿದ್ದಾರೆ. ಮೃತರ ಕುಟುಂಬಸ್ಥರಿಗೆ 1 ಲಕ್ಷ ಪರಿಹಾರ. ತೀರೋಗಿರುವ 10 ಜನಕ್ಕೂ 1 ಲಕ್ಷ ರೂಪಾಯಿನ ಒಬ್ಬೊಬ್ಬರಿಗೆ, ಏಟು ಬಿದ್ದಿರ್ತಕ್ಕಂಥವ್ರಿಗೆ, ಬಲವಾಗಿ ಏಟು ಬಿದ್ದು ತೊಂದರೆ ಇರೋರು ಅವ್ರಿಗೆ 25,000. ಸರ್ಕಾರದ ನಡೆಗೆ ಗುಡುಗಿದ ಎಚ್.ಡಿ. ಮುಖ್ಯಮಂತ್ರಿಗಳು 5 ಲಕ್ಷ ಕೊಟ್ಟಿದ್ದಾರೆ, ಇನ್ನೂ ಹೆಚ್ಚು ಕೊಡಬೇಕು ಅನ್ನೋದು ಕೆಲವರ ಅಭಿಪ್ರಾಯ ಇರ್ಬೋದು. ಆದರೆ ಒಂದು ಸರ್ಕಾರದ ಇತಿಮಿತಿನೂ ಇರುತ್ತೆ. ನೊಂದವರ ಕುಟುಂಬಕ್ಕೆ ಆಸರೆಯಾಗಬೇಕಿದ್ದ ಸರ್ಕಾರ 5 ಲಕ್ಷ ನೀಡಬೇಕಾ ಅನ್ನುವ ಯೋಚನೆಯಲ್ಲಿದ್ದರೆ ದೇವೇಗೌಡರು ದುರಂತ ಸ್ಥಳಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಸ್ಥರ ನೆರವಿಗೆ ಧಾವಿಸಿದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸ್ವಾಗತ. ಹಾಸನ ಗಣೇಶೋತ್ಸವ ಮೆರವಣಿಗೆಯಲ್ಲಿ ನಡೆದ ಘೋರ ದುರಂತ ಇನ್ನೂ ಕೂಡ ಕಣ್ಣಿಗೆ ಕಟ್ಟುವಂತಿದೆ. ಸರ್ಕಾರ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿ ಸುಮ್ಮನಾದರೆ ಈತ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಸ್ಥರಿಗೆ ಎಚ್.ಡಿ. ದೇವೇಗೌಡರು ಆಸರೆಯಾಗಿದ್ದಾರೆ. ಆದರೆ ಮಣ್ಣಿನ ಮಗ ಎಚ್.ಡಿ. ದೇವೇಗೌಡರು ಕುಟುಂಬಸ್ಥರ ಬೆನ್ನಿಗೆ ನಿಂತಿದ್ದಾರೆ. ಗಣೇಶೋತ್ಸವ ದುರಂತ, ಮೃತರ ಕುಟುಂಬಕ್ಕೆ ಗೌಡ್ರ ಆಸರೆ. ಗೋಕುಲ್ ತಂಗಿಯನ್ನ ಓದಿಸುವ ಭರವಸೆ ನೀಡಿದ ಎಚ್.ಡಿ. ಹಾಸನದ ಮೊಸಳೆ ಹೊಸಳ್ಳಿ ಗಣಪತಿ ಮೆರವಣಿಗೆ ವೇಳೆ ಟ್ರಕ್ ಹರಿದು 10 ಮಂದಿ ಜೀವ ಕಳೆದುಕೊಂಡಿದ್ದಾರೆ ಎಂದು ಸಂತ್ರಸ್ತ ಕುಟುಂಬವನ್ನ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಭೇಟಿಯಾದರು. ದುರಂತ ಸ್ಥಳಕ್ಕೆ ಭೇಟಿ ನೀಡಿದ ದೇವೇಗೌಡರು ಹಾಸನ ತಾಲೂಕಿನ ಮೊಸಳೆ ಹೊಸಹಳ್ಳಿಯ ದುರಂತ ಸ್ಥಳಕ್ಕೆ ದೇವೇಗೌಡರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಧನಾಯಕನಹಳ್ಳಿ ಮೃತ ಯುವಕ ಈಶ್ವರ್ ಹಾಗೂ ಮುತ್ತಿಗೆ ಹಿರಿಹಳ್ಳಿ ಗೋಕುಲ್ ಪೋಷಕರನ್ನ ಇಳಿ ವಯಸ್ಸಿನಲ್ಲೂ ದೇವೇಗೌಡರು ಭೇಟಿ ಮಾಡಿದ್ದಾರೆ. ಈ ವೇಳೆ ಅಳಲು ತೋಡಿಕೊಂಡ ಪೋಷಕರು ಗೋಕುಲ್ ತಾಯಿಗೆ ದೇವೇಗೌಡರು ಸಾಂತ್ವನ ಹೇಳಿದ್ರು. ಗೋಕುಲ್ ತಂಗಿಯನ್ನ ಓದಿಸುವ ಸಂಪೂರ್ಣ ಜವಾಬ್ದಾರಿ ನಮಗೆ ಬಿಡಿ, ಅವಳು ಎಷ್ಟು ಓದುತ್ತಾಳೋ ಅದರ ಜವಾಬ್ದಾರಿ ನಮ್ಮದು ಎಂದು ಅಭಯ ನೀಡಿದ್ದಾರೆ. ಮೃತರ ಕುಟುಂಬಸ್ಥರಿಗೆ 1 ಲಕ್ಷ ಪರಿಹಾರ. ತೀರೋಗಿರುವ 10 ಜನಕ್ಕೂ 1 ಲಕ್ಷ ರೂಪಾಯಿನ ಒಬ್ಬೊಬ್ಬರಿಗೆ, ಏಟು ಬಿದ್ದಿರ್ತಕ್ಕಂಥವ್ರಿಗೆ, ಬಲವಾಗಿ ಏಟು ಬಿದ್ದು ತೊಂದರೆ ಇರೋರು ಅವ್ರಿಗೆ 25,000. ಸರ್ಕಾರದ ನಡೆಗೆ ಗುಡುಗಿದ ಎಚ್.ಡಿ. ಮುಖ್ಯಮಂತ್ರಿಗಳು 5 ಲಕ್ಷ ಕೊಟ್ಟಿದ್ದಾರೆ, ಇನ್ನೂ ಹೆಚ್ಚು ಕೊಡಬೇಕು ಅನ್ನೋದು ಕೆಲವರ ಅಭಿಪ್ರಾಯ ಇರ್ಬೋದು. ಆದರೆ ಒಂದು ಸರ್ಕಾರದ ಇತಿಮಿತಿನೂ ಇರುತ್ತೆ. ನೊಂದವರ ಕುಟುಂಬಕ್ಕೆ ಆಸರೆಯಾಗಬೇಕಿದ್ದ ಸರ್ಕಾರ 5 ಲಕ್ಷ ನೀಡಬೇಕಾ ಅನ್ನುವ ಯೋಚನೆಯಲ್ಲಿದ್ದರೆ ದೇವೇಗೌಡರು ದುರಂತ ಸ್ಥಳಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಸ್ಥರ ನೆರವಿಗೆ ಧಾವಿಸಿದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸ್ವಾಗತ. ಹಾಸನ ಗಣೇಶೋತ್ಸವ ಮೆರವಣಿಗೆಯಲ್ಲಿ ನಡೆದ ಘೋರ ದುರಂತ ಇನ್ನೂ ಕೂಡ ಕಣ್ಣಿಗೆ ಕಟ್ಟುವಂತಿದೆ.
ಸರ್ಕಾರ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿ ಸುಮ್ಮನಾದರೆ ಈತ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಸ್ಥರಿಗೆ ಎಚ್.ಡಿ. ದೇವೇಗೌಡರು ಆಸರೆಯಾಗಿದ್ದಾರೆ. ಆದರೆ ಮಣ್ಣಿನ ಮಗ ಎಚ್.ಡಿ. ದೇವೇಗೌಡರು ಕುಟುಂಬಸ್ಥರ ಬೆನ್ನಿಗೆ ನಿಂತಿದ್ದಾರೆ. ಗಣೇಶೋತ್ಸವ ದುರಂತ ಮೃತರ ಕುಟುಂಬಕ್ಕೆ ಗೌಡ್ರ ಆಸರೆ. ಗೋಕುಲ್ ತಂಗಿಯನ್ನ ಓದಿಸುವ ಭರವಸೆ ನೀಡಿದ ಎಚ್.ಡಿ. ಹಾಸನದ ಮೊಸಳೆ ಹೊಸಳ್ಳಿ ಗಣಪತಿ ಮೆರವಣಿಗೆ ವೇಳೆ ಟ್ರಕ್ ಹರಿದು 10 ಮಂದಿ ಜೀವ ಕಳೆದುಕೊಂಡಿದ್ದಾರೆ ಎಂದು ಸಂತ್ರಸ್ತ ಕುಟುಂಬವನ್ನ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಭೇಟಿಯಾದರು. ದುರಂತ ಸ್ಥಳಕ್ಕೆ ಭೇಟಿ ನೀಡಿದ ದೇವೇಗೌಡರು ಹಾಸನ ತಾಲೂಕಿನ ಮೊಸಳೆ ಹೊಸಹಳ್ಳಿಯ ದುರಂತ ಸ್ಥಳಕ್ಕೆ ದೇವೇಗೌಡರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಡನಾಯಕನಹಳ್ಳಿ ಮೃತ ಯುವಕ ಈಶ್ವರ್ ಹಾಗೂ ಮುತ್ತಿಗೆ ಹಿರಿಹಳ್ಳಿ ಗೋಕುಲ್ ಪೋಷಕರನ್ನ ಇಳಿ ವಯಸ್ಸಿನಲ್ಲೂ ದೇವೇಗೌಡರು ಭೇಟಿ ಮಾಡಿದ್ದಾರೆ. ಈ ವೇಳೆ ಅಳಲು ತೋಡಿಕೊಂಡ ಪೋಷಕರು ಗೋಕುಲ್ ತಾಯಿಗೆ ದೇವೇಗೌಡರು ಸಾಂತ್ವನ ಹೇಳಿದ್ರು. ಗೋಕುಲ್ ತಂಗಿಯನ್ನ ಓದಿಸುವ ಸಂಪೂರ್ಣ ಜವಾಬ್ದಾರಿ ನಮಗೆ ಬಿಡಿ, ಅವಳು ಎಷ್ಟು ಓದುತ್ತಾಳೋ ಅದರ ಜವಾಬ್ದಾರಿ ನಮ್ಮದು ಎಂದು ಅಭಯ ನೀಡಿದ್ದಾರೆ. ಮೃತರ ಕುಟುಂಬಸ್ಥರಿಗೆ 1 ಲಕ್ಷ ಪರಿಹಾರ. ತೀರೋಗಿರುವ 10 ಜನಕ್ಕೂ 1 ಲಕ್ಷ ರೂಪಾಯಿನ ಒಬ್ಬೊಬ್ಬರಿಗೆ, ಏಟು ಬಿದ್ದಿರ್ತಕ್ಕಂಥವ್ರಿಗೆ, ಬಲವಾಗಿ ಏಟು ಬಿದ್ದು ತೊಂದರೆ ಇರೋರು ಅವ್ರಿಗೆ 25,000. ಸರ್ಕಾರದ ನಡೆಗೆ ಗುಡುಗಿದ ಎಚ್.ಡಿ. ಮುಖ್ಯಮಂತ್ರಿಗಳು 5 ಲಕ್ಷ ಕೊಟ್ಟಿದ್ದಾರೆ, ಇನ್ನೂ ಹೆಚ್ಚು ಕೊಡಬೇಕು ಅನ್ನೋದು ಕೆಲವರ ಅಭಿಪ್ರಾಯ ಇರ್ಬೋದು. ಆದರೆ ಒಂದು ಸರ್ಕಾರದ ಇತಿಮಿತಿನೂ ಇರುತ್ತೆ. ನೊಂದವರ ಕುಟುಂಬಕ್ಕೆ ಆಸರೆಯಾಗಬೇಕಿದ್ದ ಸರ್ಕಾರ 5 ಲಕ್ಷ ನೀಡಬೇಕಾ ಅನ್ನುವ ಯೋಚನೆಯಲ್ಲಿದ್ದರೆ ದೇವೇಗೌಡರು ದುರಂತ ಸ್ಥಳಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಸ್ಥರ ನೆರವಿಗೆ ಧಾವಿಸಿದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸ್ವಾಗತ. ಹಾಸನ ಗಣೇಶೋತ್ಸವ ಮೆರವಣಿಗೆಯಲ್ಲಿ ನಡೆದ ಘೋರ ದುರಂತ ಇನ್ನೂ ಕೂಡ ಕಣ್ಣಿಗೆ ಕಟ್ಟುವಂತಿದೆ. ಸರ್ಕಾರ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿ ಸುಮ್ಮನಾದರೆ ಈತ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಸ್ಥರಿಗೆ ಎಚ್.ಡಿ. ದೇವೇಗೌಡರು ಆಸರೆಯಾಗಿದ್ದಾರೆ. ಆದರೆ ಮಣ್ಣಿನ ಮಗ ಎಚ್.ಡಿ. ದೇವೇಗೌಡರು ಕುಟುಂಬಸ್ಥರ ಬೆನ್ನಿಗೆ ನಿಂತಿದ್ದಾರೆ. ಗಣೇಶೋತ್ಸವ ದುರಂತ ಮೃತರ ಕುಟುಂಬಕ್ಕೆ ಗೌಡ್ರ ಆಸರೆ. ಗೋಕುಲ್ ತಂಗಿಯನ್ನ ಓದಿಸುವ ಭರವಸೆ ನೀಡಿದ ಎಚ್.ಡಿ. ಹಾಸನದ ಮೊಸಳೆ ಹೊಸಳ್ಳಿ ಗಣಪತಿ ಮೆರವಣಿಗೆ ವೇಳೆ ಟ್ರಕ್ ಹರಿದು 10 ಮಂದಿ ಜೀವ ಕಳೆದುಕೊಂಡಿದ್ದಾರೆ ಎಂದು ಸಂತ್ರಸ್ತ ಕುಟುಂಬವನ್ನ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಭೇಟಿಯಾದರು. ದುರಂತ ಸ್ಥಳಕ್ಕೆ ಭೇಟಿ ನೀಡಿದ ದೇವೇಗೌಡರು ಹಾಸನ ತಾಲೂಕಿನ ಮೊಸಳೆ ಹೊಸಹಳ್ಳಿಯ ದುರಂತ ಸ್ಥಳಕ್ಕೆ ದೇವೇಗೌಡರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಡನಾಯಕನಹಳ್ಳಿ ಮೃತ ಯುವಕ ಈಶ್ವರ್ ಹಾಗೂ ಮುತ್ತಿಗೆ ಹಿರಿಹಳ್ಳಿ ಗೋಕುಲ್ ಪೋಷಕರನ್ನ ಇಳಿ ವಯಸ್ಸಿನಲ್ಲೂ ದೇವೇಗೌಡರು ಭೇಟಿ ಮಾಡಿದ್ದಾರೆ. ಈ ವೇಳೆ ಅಳಲು ತೋಡಿಕೊಂಡ ಪೋಷಕರು ಗೋಕುಲ್ ತಾಯಿಗೆ ದೇವೇಗೌಡರು ಸಾಂತ್ವನ ಹೇಳಿದ್ರು. ಗೋಕುಲ್ ತಂಗಿಯನ್ನ ಓದಿಸುವ ಸಂಪೂರ್ಣ ಜವಾಬ್ದಾರಿ ನಮಗೆ ಬಿಡಿ, ಅವಳು ಎಷ್ಟು ಓದುತ್ತಾಳೋ ಅದರ ಜವಾಬ್ದಾರಿ ನಮ್ಮದು ಎಂದು ಅಭಯ ನೀಡಿದ್ದಾರೆ. ಮೃತರ ಕುಟುಂಬಸ್ಥರಿಗೆ 1 ಲಕ್ಷ ಪರಿಹಾರ. ತೀರೋಗಿರುವ 10 ಜನಕ್ಕೂ 1 ಲಕ್ಷ ರೂಪಾಯಿನ ಒಬ್ಬೊಬ್ಬರಿಗೆ, ಏಟು ಬಿದ್ದಿರ್ತಕ್ಕಂಥವ್ರಿಗೆ, ಬಲವಾಗಿ ಏಟು ಬಿದ್ದು ತೊಂದರೆ ಇರೋರು ಅವ್ರಿಗೆ 25,000. ಸರ್ಕಾರದ ನಡೆಗೆ ಗುಡುಗಿದ ಎಚ್.ಡಿ. ಮುಖ್ಯಮಂತ್ರಿಗಳು 5 ಲಕ್ಷ ಕೊಟ್ಟಿದ್ದಾರೆ, ಇನ್ನೂ ಹೆಚ್ಚು ಕೊಡಬೇಕು ಅನ್ನೋದು ಕೆಲವರ ಅಭಿಪ್ರಾಯ ಇರ್ಬೋದು. ಆದರೆ ಒಂದು ಸರ್ಕಾರದ ಇತಿಮಿತಿನೂ ಇರುತ್ತೆ. ನೊಂದವರ ಕುಟುಂಬಕ್ಕೆ ಆಸರೆಯಾಗಬೇಕಿದ್ದ ಸರ್ಕಾರ 5 ಲಕ್ಷ ನೀಡಬೇಕಾ ಅನ್ನುವ ಯೋಚನೆಯಲ್ಲಿದ್ದರೆ ದೇವೇಗೌಡರು ದುರಂತ ಸ್ಥಳಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಸ್ಥರ ನೆರವಿಗೆ ಧಾವಿಸಿದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.